ಸ್ನೇಹಿತರೆ ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಬೆಳಗಿನ ಶುಭೋದಯ. ಬನ್ನಿ, ಟೈಮ್ 7 ಗಂಟೆ ಆಗೈತೆ. ಇವಾಗ ಎದ್ದು ಹಸ್ಕಿ ಮಡ್ಚಿ ಶ್ರಾವಕುಮಾರ್ ಎದ್ದಾನ್ರಿ. ಅಷ್ಟು ತಗಿಟ್ಟೇನ್ರಿ, ಕ್ಲೀನ್ ಮಾಡ್ಬೇಕು. ಅಡುಗೆ ಮನೆ ಎಲ್ಲ ಹಂಗೆ ಐತೆ ನೋಡಿ ಸ್ನೇಹಿತರೆ. ಅಡುಗೆ ಮನೆ ಎಲ್ಲ ಇನ್ನು ಉಂಡದ್ದೇ ತಿಕ್ಕೇನ್ರಿ. ನೋಡಿ, ಬೆಳಗ್ಗೆ ಕೊಂಡೈತೆ. ನಾನು ಹಸ್ಕಿ ಮಡಿಚಿಟ್ಟು ಅಂಗಳ ಕಸ ಗುಡ್ಸೋ ಬಂದೀನಿ. ಅಂಗಳ ಕಸ ಗುಡ್ಸಿ ರಂಗೋಲಿ ಹಾಕಿ ನೋಡಿ ಸ್ನೇಹಿತರೆ. ಕಾಣ್ತಿರ್ಬೇಕ್ರಿ, ಅಲ್ಲಿ ರಂಗೋಲಿ ಹಾಕಿನಿ. ಅಂಗಳ ಕಸ ಗುಡ್ಸಿ ಕಾಣಲ್ಲ ಆಗೈತಿ, ತೋರಿಸ್ತೀನಿ ನಿಮಗೆ. ಶ್ರಾವಕುಮಾರ್ ಇಲ್ಲಿ ಕುಂತ ನೋಡಿ. ಶ್ರವಣ, ಹಾಯ್ ಮಾಡಪ್ಪ. ಏಯ್ ನೋಡಿ, ಈಗ ಹಾಯ್ ಮಾಡಿ ನೋಡಿ. ಅಲ್ಲಿ ಕ್ಯಾಮ್ರಾ ನೋಡು, ಹಾಯ್ ಮಾಡು. ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳಪ್ಪ. ಗುಡ್ ಮಾರ್ನಿಂಗ್ ಹೇಳು ಮರೆ. ಶುಭೋದಯ ಅನ್ನು. ಶುಭೋದಯ ಅನ್ನಕ್ಕೆ ಬರೋದು ನೋಡಿ. ಶುಭೋದಯ ಅಂತಾರ. ಬನ್ನಿ ಸ್ನೇಹಿತರೆ, ಇಷ್ಟು ಎಲ್ಲ ಎತ್ತಿಟ್ಟು ಕಸ ಗುಡಿಸ್ತೀನಿ. ಅಡುಗೆ ಮನೆ ಪಡ್ಸಾಲಿ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ನಿಮಗೆ. ಅಂಗಳ ಮಾತ್ರ ಕಸ ಗುಡಿಸಿ ಕಾಣವಲ್ದ್ರೆ ಅದು ಯಾಕೋ ನಿಮಗೆ. ಅಂಗಳ ಕಸ ಗುಡಿಸೋದು ರಂಗೋಲಿ ಹಾಕೊಂಡು ಬಂದೀನಿ ನೋಡಿ. ಈಗ ಕಾಣ್ತೈತೆ ನೋಡಿ, ರಂಗೋಲಿನ ಹಾಕೀನಿ. ಮನೆ ಕಸ ಗುಡಿಸಿ ಇನ್ನು ಒಟ್ಟು ಅಡುಗೆ ಮನೆ ದೇವ್ರ ಮನೆ ಒರೆಸಿ ಒಟ್ಟು ಮನೆ ಕಸ ಗುಡಿಸಿ ಆಮೇಲೆ ಒರೆಸ್ತೀನಿ ರೀ. ಬನ್ನಿ ಸ್ನೇಹಿತರೆ, ಮಾಸೈತಿ ನಿಮ್ಗೆ. ಸ್ನೇಹಿತರೆ, ಇದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ, ಕಸ ಗುಡಿಸಿದೆ ನೋಡಿ. ಎಲ್ಲ ಮನೆ ಕ್ಲೀನ್ ಮಾಡಿ ನೋಡಿ. ಇದನ್ನು ಕೂಡ ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ ರೀ. ಇದಕ್ಕೆ ತೊಳಿಬೇಕು, ಮನೆ ತೊಯ್ಲೋ ಎರಡು ಅಂತ ಕುಂತೀನಿ ರೀ. ನಾಳೆಗೆ ಒಂದನ್ನು ಬಿಡ್ಬೇಕು, ಮತ್ತು ನಾಡ್ದು ಆಯ್ತಾ ತೊಳಿಬೇಕು ಸ್ನೇಹಿತರೆ. ಇಷ್ಟು ಎಲ್ಲ ಕಸ ಗುಡಿಸಿದೆ. ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ. ನಾಳೆಗೆ ಒಂದನ್ನು ಬಿಟ್ರೆ ನಾಡ್ದು ಆಯ್ತಾ ಅಷ್ಟು ಮನೆ ತೊಳಿಲೇಬೇಕು ಸ್ನೇಹಿತರೆ. ನೋಡ್ತೀನಿ ರೀ, ಪಡ್ಸಾಲಿ ತೊಳಿಬೇಕಂತ ಮಾಡೀನಿ. ಏನಾಗುತ್ತೋ ಗೊತ್ತಿಲ್ಲ. ಟೈಮು 8 ಗಂಟೆ ಆಗೈತೆ. ಎಲ್ಲ ಕ್ಲೀನ್ ಮಾಡಿ ನೋಡಿ ಮನೆ ಎಲ್ಲ. ಬನ್ನಿ ಸ್ನೇಹಿತರೆ ನೋಡಿ, ಅಡುಗೆ ಮನೆ ಎಲ್ಲ ತೊಳೆದೀನಿ ರೀ. ತೊಳೆದೀನಿ ಇವತ್ತು. ಅಡುಗೆ ಮನೆ ತೊಳ್ಕೊಂಡೀನಿ ರೀ. ಗ್ಯಾಸ್ ಕಟ್ಟಿನ ತೊಳ್ಕೊಂಡೀನಿ, ಗ್ಯಾಸ್ ಒಲೆ ತಿಕ್ಕೊಂಡೀನಿ. ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ ರೀ. ಶುಕ್ರವಾರ ನಾಳೆ ನೋಡ್ತೀನಿ ರೀ, ಆಯ್ತಾರು ತೊಳಿಬೇಕಂತ ಮಾಡೀನಿ. ಬನ್ನಿ ಸ್ನೇಹಿತರೆ, ಬಾಂಡೆ ಅದಾವು ತಿಕ್ಕೊಂಬರ್ತೀನಿ. ತಿಕ್ಕೊಂಬಂದು ಅದನ್ನು ಒರೆಸ್ತೀನಿ ರೀ. ಇಲ್ಲಿ ಕಿಲೋಡಿ ಸ್ನೇಹಿತರೆ. ಬನ್ನಿ, ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ ರೀ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ದಾತು ಅಷ್ಟು ಕಟ್ ಮಾಡಿಟ್ಟಿಲ್ಲ. ಅಷ್ಟೇನು ಸ್ಟಿಚ್ ಮಾಡ್ದಾಗಲ್ಲ ರೀ. ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಮತ್ತೆ ಸಿಗ್ತೀನಿ ನಿಮಗೆ. ಬಾಂಡೆ ತಿಕ್ಕೊಂಬಂದು ಸಾರು ಕಸಕ್ಕೆ ಇಡಬೇಕು. ಇನ್ನು ಸಂಜೆ ಸಾರು ಐತೆ, ಸಿಗ್ತೀನಿ ಸಾರು ಕಸ. ನೋಡಿ ಸ್ನೇಹಿತರೆ, ಗ್ಯಾಸ್ ಕಟ್ಟಿ ಎಲ್ಲ ಪೂಜೆ ಮಾಡ್ಕೊಂಡು ಸಾರು ಕಸಕ್ಕೆ ಇಟ್ಟೀನಿ. ಸಂಜೆ ಒಂದು ಸ್ವಲ್ಪ ಸಾರು ಇತ್ತು. ಶ್ರಾವಣಿಯರಿಗೆ ನಾಷ್ಟಾಕ ಉಪ್ಪಿಟ್ಟು ಮಾಡ್ಬೇಕ್ರಿ. ದೊಡ್ಡಮ್ಮ ಚೋಡ, ಕರ್ಚಿಕಾಯಿ, ಶೇಂಗಾ ಅದು ಕಟ್ಟಾಡ್ರಿ ಅದಾವು. ಹಿಂಗಾಗಿ ನಾಷ್ಟಾಕ ಹೊಯ್ತು ಉಪ್ಪಿಟ್ಟು ಮಾಡಿರತ್ತು. ಶುಕ್ರವಾರ ರೊಟ್ಟಿ ಮಾಡಿ ನೋಡಿ ಸ್ನೇಹಿತರೆ. ಶ್ಯಾಮ್ಕುಮಾರ್ ಉಪ್ಪಿಟ್ಟು ಸಜ್ಜು ಮಾಡಪ್ಪ ಅಂತೇನು ಏನೇ ಮಾಡಕತ್ತ ನೋಡಿ ಸ್ನೇಹಿತರೆ. ತೋರಿಸ್ತೀನಿ ಬನ್ನಿ, ಅವನು ಕೂಡ ಬನ್ನಿ ನೋಡಿ ಸ್ನೇಹಿತರೆ. ಏನವು ಎಲ್ಲಿ ಇಡಾಕತ್ತಿ? ತೊಗೊಂಡಾಗ ಹೋಗಿ ಎದಕ್ಕದು? ಹಾಂ, ಉಪ್ಪಿಟ್ಟು ಮಾಡಾಕ ಮತ್ತು ಒಳಕ್ಕೆ ಇಳಿಗೆ ಇಡಬೇಕು. ಮಾಡಬೇಡ, ಕೆಲಸ ಮಾಡ್ಬೇಕಪ್ಪ. ನೋಡಿ ಸ್ನೇಹಿತರೆ, ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲಸ ಹಚ್ಬೇಕ್ರಿ, ಮಾಡ್ಬೇಕು. ಅವು ಕೆಲಸ ಗೊತ್ತಿರ್ಬೇಕ್ರಿ. ಅವಕ್ಕೂ ಜವಾಬ್ದಾರಿ ಏನನ್ನೋದು ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಕೆಲಸ ಹಚ್ಚಿದಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇದಾಗುತ್ತೆ ನೋಡಿ ಸ್ನೇಹಿತರೆ. ಇಳಿಗೆ ಮಡ್ಚದ ನಾ ಕಾಲಿಗಿಲಿಗೆ ನಟ್ರ ಹಂಗೆ ಇಡಬಾರ್ದು, ಮಡಿಚಿಡ್ಬೇಕು. ಅದು ಮಡಿಚಿಡು, ಅದನ್ನ ಇಳಿಗೆ ಮಡ್ಚಿ ಹಿಂಗೆ. ಹಾಂ, ಇಳಿಗೆ ಮಡ್ಚು. ಹಾಂ, ಮತ್ತೆ ಇಡಬೇಕು. ಹಾಂ ಶ್ರವಣ, ಇಡು, ಅದನ್ನ ಇಟ್ಬಿಡು. ಸರಿ, ಕಟ್ ಮಾಡ್ತೀನಿ. ಸರಿ, ಓದ್ತೀನಿ. ಎದ್ದೆ, ಸಾಕು, ಮುಗೀತು. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಟ್ಟು ನೋಡಿ ಸ್ನೇಹಿತರೆ. ಒಮ್ಮೆ ಇಟ್ಟು ದಿನ ಉಳ್ಳಾಗಡ್ಡಿ ಒಂದು ಪಾವು ಉಳ್ಳಾಗಡ್ಡಿ ಇಟ್ಟಿನ ಒಂದು 4 ತೆಗಿತೀನಿ. ಟಮಾಟಿ, ಹಸಿಮೆಣ್ಸಿನ್ಕಾಯಿ ಕರೆಕ್ಟ್ ಇಡ ನೋಡಿ. ಆಟ್ರ ಹಿಡಿದು ಹೇಳಿ ಸಣ್ಣಗೆ. ಎಷ್ಟು 4 ವರ್ಷದನ್ರಿ ಇತ್ತ ಸಾಕಪ್ಪಾಜಿ. ಉಳ್ಳಾಗಡ್ಡಿ ಇಟ್ಟದನ್ರಿ 4 ವರ್ಷದನ್ನ. ಈಟ್ರ ಇಡಬೇಕು. ಉಪ್ಪಿಟ್ಟಿಗೆ ಇದನ್ನ ಹಾಕ್ತಾರೆ ಅನ್ನೋದು ಏನು ಬತ್ತು ನೋಡಿ ಸ್ನೇಹಿತರೆ. ಶ್ರಾವಣಿ ಅಭ್ಯಾಸ ಮಾಡಾಕತ್ತಾಳ, ಅದಕ್ಕೆ ಅವು ಹತ್ತೈತೆ ನೋಡಿ. ಪಾಳೆ ಏನೋ ಮಾರಕ್ಕೆ ಹೋಯ್ತ ಶ್ರಾವಣಿ? ಉಳ್ಳಾಗಡ್ಡಿ ಮಾರಕ್ಕೆ ಬಂದು ನೋಡಿ ಸ್ನೇಹಿತರೆ. ಸಾರು ನೋಡಿ ಏನೇನಾಗಿ ನೋಡಿ. ಥಂಡಿಗೆ ಏನಾಗಲ್ಲ ರೀ. ಅಸಂದಿ ಕಾಳು ಸಾರು ಇದು. ಪಲ್ಯ ಮಾಡಿದ್ದಿಲ್ಲ, ಅದೇ ಸಾರು ಮಾಡಿದ ಸಂಜಿನಾಗ. ನಾನು ಐತ್ರಿ ಸಾರು. ಅನ್ನ ಉಂಡ್ರಾತ್, ನಾನು ಉಂಡ್ರಾತ್, ಅವ್ರು ಉಣ್ತಾರೆ ಅಂತೇಳಿ ಸಾಂಬಾರು ಕಾಶಿ ನೋಡಿ. ಮಸ್ತ್ ಹೆಂಗೆ ಕುದಿಯಾಕತ್ತೈತೆ ನೋಡಿ ಸ್ನೇಹಿತರೆ. ಬನ್ನಿ, ಇವಾಗ ಉಪ್ಪಿಟ್ಟಿಗೆ ಗೋಳಿಟ್ಟು ಇದು ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಉಪ್ಪಿಟ್ಟಿಗೆ ಗೋಳಿ ಸ್ನೇಹಿತರೆ. ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಉಳ್ಳಾಗಡ್ಡಿ ಗೋಳಿಟ್ಟಿದ್ದೆ. ಪುಟ್ಟಕ್ಕೆ ಇದಕ್ಕೆ ಬಂದು ನೋಡಿ. ಕೊತ್ತಂಬರಿ ಐತೆ ಒಂದು ಕೇಳಿದೆ, ಐತೆ ಅಂದು ಕಸ ಹೊಡಿಲೆ. ಬಟ್ ಇದಕ್ಕೆ ಶವ ಉರಿಯಾಕತ್ತೀವಿ ಉಪ್ಪಿಟ್ಟಿಗೆ.
ಶ್ರಾವಣಿ ಮುತ್ಯಾರಿಗೆ ಇಟ್ಟು ನೀಡು ಬಾವ ಬಾ ಮುತ್ಯ ನಾಷ್ಟ ಮಾಡಾಕತ್ತೀನಿ ಬಾ ಮತ್ತೆ ತಿಂದು ಹೋದಪ್ಪ ನೀವು ಬರೇ ಬೀಗ್ರಿ ಇದೇ ಆಯ್ತು ನೀವು ನಾಷ್ಟ ಮಾಡಿರೇ ಇಲ್ಲ ಅಂತ ಕೇಳ್ತೀರಿ ತಿನ್ನೋದಿಲ್ಲ ಬಿಡೋದು ಹಂಗೆ ಓದ್ತೀರಿ ಮಗಳು ಹೆಂಗೆ ಕೊಡ್ತಾರ ಈ ಹುಡುಗಿ ಮಂಗೈತೆ ಮಾಡ್ಕೊತಿ ಅಂತ ಹುಡುಗಿ ಅಪ್ಪ ನೋಡಿ ಸೂಕ್ಷ್ಮಿಲ್ಲ ಒಗಾತಿಲ್ಲ ಹುಡುಗಿ ರೊಟ್ಟಿ ಮಾಡಿ ಕೊಡ್ತಾರ ರೊಟ್ಟಿ ಮಾಡಿ ಕೊಡೋಕಿ ರೊಟ್ಟಿ ಮಾಡಿ ತಿಂತಾವಳ ಮುತ್ತೆ ಹಾಕಿ ತಗೊಂಡೋಗಪ್ಪ ನಿಮ್ಗ ಅದ ಊಟಕ್ಲೆ ಹೆಸರು ಇಟ್ಟಿರ್ತೀವಿ ನಿಮ್ಗ ಅಂತೇಳಿ ಅಮ್ಮ ಕೊಡ್ತಿಲ್ಲ ಮತ್ತೆ ಅವಾಗ ಆಯಪ್ಪ ಅವಾಗ ಅಮ್ಮ ಕೊಡ್ತಿಲ್ಲ ಅಮ್ಮನ ಇವಾಗ ಅಮ್ಮನ ಹೌದಾ ಅಮ್ಮ ನೋಡಿ ಸ್ನೇಹಿತರೆ ಮುತ್ಯಾರು ಬಂದರು ಹಿಟ್ಟು ನೀಡಿದ್ಯಾ ಶ್ರಾವಣಿ ಹಿಟ್ಟು ಚೆಲ್ಲಾಡ್ಕೊತ ಹೋಗಿದ್ಲು ವರ್ಷಿನ ಊಟ ವರ್ಷ ನೋಡಿ ಊಟ ಅಂತ ಚೆಲ್ಲಾಡ್ಕೊತ ಇದ್ನ ಹೊರಗೆ ಹೊರಗಿಟ್ಟು ಒಳಸ್ಬೇಕು ಹೊರಗಿದ್ದು ನೋಡಿ ನೋಡ್ರಿ ನಾನು ಹೊರಗೆ ಕಾಂಟು ಏನು ಶ್ರಾವಣ ಹಿಂಗ್ಯಾಕ ಹೌದನಾ ಹಂಗೆ ಹಂಗಸ್ತಿ ಬರೀ ಸ್ನೇಹಿತರೆ ಉಪ್ಪಿಟ್ಟಿಗೆ ಹಾಕಿದೆ ಈಗ ಬಿಸಿನೀರು ಕಾಸಕ್ಕೆ ಇಟ್ಟೀನಿ ರೀ ಶ್ರಾವಣ್ ಕುಮಾರ್ ಕುಡಿಯಾಕ ರವೆ ಹುರಿದು ನೋಡಿ ಆ ಮುದ್ದೆ ಬಂದು ಮತ್ತೆ ಕೊಡ್ತಾರೆ ಒಳಶಾಳಿಲ್ರಿ ಸ್ವಲ್ಪ ಕೆಂಪಿಗೆ ನೋಡಿ ಗೊತ್ತಿರ ನೀವು ಎಣ್ಣೆ ಖಾಲಿ ಆಯ್ತು ನೋಡಿ ಉಪ್ಪಿಟ್ಟು ಮಾಡಿದೆ ಇನ್ನು ತಿಕ್ಕಿ ಹಾಕ್ಬೇಕು ಎಣ್ಣೆ ಪ್ಯಾಕೆಟು ತಿಕ್ಕಿ ಮನೆ ತಂದಿಂದ ಎಣ್ಣೆ ಹೆಚ್ಚು 2 ಪ್ಯಾಕೆಟ್ ಒಂದು ಪ್ಯಾಕೆಟ್ ಹಾಕ್ಬೇಕು ರೀ ಇರ್ಕ್ಲೆ ತಗೊಟ್ಕೋಬೇಕು ನೋಡಿ ಯಾಕಂದ್ರೆ ಮನ್ಯಾಗ ಗಂಡ್ಮಕ್ಳು ಇಲ್ಲ ಯಾವಾಗಾರ ಹೋದಾಗನೇ ತಗೊಟ್ಕೊಂಡಿರ್ತೀನಿ ರೀ ನಾನು ಸಂತಿ ಬಿಚ್ಚು ಹಾಕಕ್ಕೆ ಬಂದಿಲ್ಲ ಸ್ನೇಹಿತರೆ ಬಿಚ್ಚು ಡಬ್ಬಿ ಹಾಕಿದ್ನಿ ಅಂದ್ರೆ ಹುಳ ಆತವ್ರಿ ಬರೀ ಹುಳ ನುಸಿ ಆತಾವು ಹಿಂಗಾಗಿ ಯಾವುದೂ ಸಂತಿ ಬಿಚ್ಚು ಹಾಕಿ ನೋಡಿ ನಿಮ್ಮ ಹತ್ರ ಕಲ್ಲಿ ಬೆಳಾಗ ನೋಡಿ ಅದಾಗೈತೆ ನೋಡಿ ಹುಳದಂಗೆ ಅವ್ರಿ ಕೇರಿ ಒಣ ಹಾಕ್ಬೇಕು ರೀ ಇವನ್ನ ತೊಗರಿ ಬೆಳೆಗೆ ಏನಾಗಿಲ್ಲ ರೀ ಕಲ್ಲಿ ಬೆಳೆ ಆಗ್ಯಾವು ಅದಕ್ಕೆ ನಮ್ಮ ಮಕ್ಕ ಅಪ್ಪ ಏನೂ ಮಾಡಿಲ್ಲಲ್ಲ ಸ್ನೇಹಿತರೆ ಅಕ್ಕನೇ ಕರ್ಚಿಕಾಯಿ ಕಟ್ಟೆ ಹೊಡೆಯಲ್ಲೇ ಮುರಿದವ್ರಿ ಉಸು ಎಷ್ಟು ಚೋಡ ಕಟ್ಟಾಳ ಶೇಂಗಾದ ಹೋಗಿ ಕಟ್ಟಾಳ ರೊಟ್ಟಿ ಒಂದೇ ಮಾಡಿದ್ನಲ್ರಿ ಹಿಂಗಾಗಿ ತುಪ್ಪನ ಐತ್ರಿ ಅನ್ನ ಬಗಟೀನಿ ಬನ್ನಿ ಸ್ನೇಹಿತರೆ ರಸನ ಒಡಾಕತ್ತೈತೆ ನೋಡಿ ಇಲ್ಲಿ ಉಪ್ಪಿಟ್ಟಿನ ರಸ ಉಪ್ಪಿಟ್ಟು ತಿರ್ತೀನಿ ರೀ ಶ್ರಾವಣ್ ಕುಮಾರ್ ಏನು ಜಗಳ ಮಾಡ್ತಾರೆ ಸಾಕಾಗೈತೆ ನೋಡಿ ಸ್ನೇಹಿತರೆ ಇವ್ರಿಗೆ ಅವು ನೀರು ಕಸಕ್ಕೆ ಇಟ್ಟಿದ್ನಲ್ರಿ ಉಪ್ಪಿಟ್ಟಿಗೆ ಹಾಕಿದೆ ಜಲ್ದಿ ಉಪ್ಪಿಟ್ಟಾಗುತ್ತೆ ಅಂತೇಳಿ ಜಲ್ದಿ ಉಪ್ಪಿಟ್ಟಿಗೆ ಹಾಕಿದೆ ಜಲ್ದಿ ಓದಾಡಕತ್ತ ನೋಡಿ ಬನ್ನಿ ಉಪ್ಪಿಡ್ತೀವಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಮಿಕ್ಸ್ ಮಾಡಿದೆ ಶ್ರಾವಣರ ಏನು ಬಬ್ಬಟ ಮಾಡ್ತಾರೆ ನೋಡಿ ಸ್ನೇಹಿತರೆ ಸಾಕಾಗಿ ಬಿಟ್ಟೈತೆ ಬನ್ನಿ ಸ್ನೇಹಿತರೆ ಅವ್ರು ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ಬಿಸಿನೀರು ಕುಡಿಸ್ತೀನಿ ರೀ ಇವಾಗ ಸ್ವಲ್ಪ ಕುದಿಲ್ರಿ ಅದು ಉಪ್ಪಿಟ್ಟು ಕುದಿಯೋಣ ಬಂದ್ ಮಾಡ್ತೀನಿ ಅಳ್ಳತ್ತಲ್ಲೇ ಬಿಸಿನೀರು ಕಾದಾವ್ರಿ ಇನ್ನು ಸ್ವಲ್ಪ ಕಾಯಲ್ರಿ ಬಿಸಿನೀರು ಕುಡಿಸಿ ಜಾಕ ಮಾಡಿಸಿ ಅವ್ರು ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಬನ್ನಿ ಟಿಫಿನ್ ಕಟ್ಟಬೇಕು ಟೈಮ್ ಹಾಕ್ಬೋದೈತ್ರಿ 9:25 ಏನು ಬಿಡುತ್ತೆ ಶ್ರಾವಣಿ ಬರ್ರಿ ಭಾಳ ನಾಷ್ಟ ಮಾಡಿ ಬರ್ರಿ ಬಂದು ನೋಡಿ ಶ್ರಾವಣಿ ಕೂಡ ಹಾಯ್ ಮಾಡಿ ಶ್ರಾವಣಿ ನಾಷ್ಟ ಮಾಡಿ ಗುಡ್ ಮಾರ್ನಿಂಗ್ ನಾಷ್ಟ ಮಾಡಿರಿ ಮಾಡ್ಯಾರ ನೀನು ಊಟ ಮಾಡ್ಯಾರ ನೀನು ನೋಡಿ ಶ್ರಾವಣಿ ಒಂದು ಡಬ್ಬೆ ಚೋಡ ಒಂದು ಡಬ್ಬೆ ಉಪ್ಪಿಟ್ಟು ಹಾಕೀನಿ ಒಂದೆರಡು ಹಳೆ ಕರ್ಚಿಕಾಯಿ ಇಟ್ಟು ನೋಡಿ ಶ್ರಾವಣಿ ತಿನ್ನ ಕಡ್ಯಾಕತ್ತಿ ನೋಡಿ ಕರ್ಚಿಕಾಯಿ ನಾಷ್ಟ ಮಾಡಾಕತ್ತಾಳ್ರಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀವಿ ಅವ್ರು ಸಾಲಿ ಕಳಿಸಿ ನೋಡಿ ಸ್ನೇಹಿತರೆ ಜಾಕನೂ ಆಯಿತು ಶ್ರಾವಣ್ ಕುಮಾರ ಸ್ಕೂಲ್ ಹೋಗಿದ್ದು ಆಯಿತು ನಂದು ಕೂಡ ಪೂಜೆನೂ ಆಯಿತು ಸ್ನೇಹಿತರೆ ಇವತ್ತು ಶುಕ್ರವಾರ ಅಲ್ಲ ಹಿಂಗಾಗಿ ಎಲ್ಲಮ್ಮ ಬಂದಿದ್ವಿ ನೀಡಿ ಅಷ್ಟೇ ನೀರು ಕೇರ್ ಕಳ್ಸಿದ್ದು ನೋಡಿ ಸ್ನೇಹಿತರೆ ಅಕ್ಕಿ ನೀಡಿ ಬಲಿ ಇಲ್ಲಿ ಉಪ್ಪಿಟ್ಟು ಬಿಸಿ ಮಾಡಾಕತ್ತೀನಿ ಸ್ನೇಹಿತರೆ ಉಪ್ಪಿಟ್ಟು ಬಿಸಿ ಮಾಡಿ ನಾಷ್ಟ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ ಕಾಯಂ ಬಂದು 11 ಗಂಟೆ ಆಯ್ತು ನೋಡಿ ಇವಾಗ ಬಟ್ಟೆ ಬಾಂಡೆ ಮಾಡಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನೀನು ಎಷ್ಟು ಕಟ್ ಮಾಡ್ತೀನಲ್ಲ ಎಷ್ಟು ಆಗ್ತಾವೆ ಅಷ್ಟು ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಉಪ್ಪಿಟ್ಟು ಬಿಸಿ ಆಗೈತೆ ಬನ್ನಿ ಸ್ನೇಹಿತರೆ ಹಾಕ್ಕೊಂಡು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನಾಷ್ಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀವಿ ಸ್ನೇಹಿತರೆ ಬ್ಲೌಸು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಬಂದು ಕುಂತ್ಯ ಬಟ್ಟೆ ಬಾಂಡೆ ಎಲ್ಲ ಆಯ್ತು ನೋಡಿ ಕೆಲಸ ಬಟ್ಟೆ ಓದಾಕಿ ಬಾಂಡೆ ತಿಕ್ಕಿ ಎಲ್ಲ ನಾಷ್ಟ ಮಾಡ್ಕೊಂಡು ಕುಂತೀವಿ ಸ್ನೇಹಿತರೆ ಬನ್ನಿ ಬ್ಲೌಸ್ ಸ್ಟಿಚ್ ಮಾಡೋನು ಎಷ್ಟೆಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಾಗುತ್ತೋ ಎಷ್ಟೆಷ್ಟಿಲ್ಲ ನಿಮಗೂ ಶೇರ್ ಮಾಡ್ತೀನಿ ಇವತ್ತು ಆದ್ರೆ ಇವತ್ತು ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ಎಷ್ಟಕ್ಕೂ ಅಂತೇಳಿ ಕುಂತೀನಿ 2-3 ಮಾಡಬೇಕಪ್ಪ ಅಂತ ಕುಂತೀನಿ ಹೆಂಗೆ ಆಗುತ್ತೆ ನೋಡಿ ಸ್ನೇಹಿತರೆ ಮತ್ತೊಬ್ಬರು ಸಿಸ್ಟರ್ ನೀನು ಕಮೆಂಟ್ ಹಾಕಿದ್ರಿ ಅಕ್ಕ ನಿಮ್ಮ ಅಕ್ಕ ಎಲ್ಲ ಮಾಡ್ಕೊಡ್ತಾರಲ್ರಿ ನೀವು ಹೋದ್ರೆ ಕೆಲ್ಸಕ್ಕೆ ಹಚ್ಚಲ್ಲ ಅಕ್ಕ ಅಂದ್ರೆ ತಾಯಿ ಸಮ ನೋಡಿ ಅಂತ ಕಮೆಂಟ್ ಹಾಕಿದ್ರಿ
ಹೌದು ನೋಡಿ ಸಿಸ್ಟರ್, ನಮ್ಮ ಅಕ್ಕ ಹೋದ್ನಂದ್ರೆ ನಾನು 8 9 ತನಕ ಮುಕ್ಕೋತೀನಿ ರೀ. ನನ್ನ ಮಕ್ಕಳು ನಮ್ಮ ಮುಕ್ಕೂಡು ಎಲ್ಲ ಮಾಡಿ ಕೊಡ್ತಾವಡಿ ಒಬ್ರೊಬ್ರು. ಏನು ರೀ ಆದ್ರೆ ಅಕ್ಕಿನ ಕೂಡ ಜಾಗ ತಕ್ಕೊಂಡ್ಬಿಟ್ಟು ಯಾರು ತಕ್ಕೊಳಲ್ಲ ಅನ್ಸುತ್ತೆ. ನಾ ಅಷ್ಟು ಜಾಗ ತಕ್ಕೊತಿರ್ತೀನಿ. ಅವತ್ತು ಹೊಸ ದಿನ ಒಂದಿನ ಜಾಗ ತಕ್ಕೋದು ನೋಡಿ. ಯಾಕಂದ್ರೆ ಹೊಸ ದಿನ ಜಾಗ ತಕ್ಕೊಳಲ್ರಿ. ಆದ್ರೆ ನಾ ಜಾಗ ತಕ್ಕೊಂಬಂದೆ ಅಂದ್ರೆ ಒಳಗೆ ಫೋನ್ ಹಚ್ತೀನಿ ರೀ, ಅಕ್ಕ ಆರಾಮದಿ ಏನು ಮಾಡಾಕತ್ತಿ ಅಂತ. ಮತ್ತು ಅಕ್ಕಿ ಜಾಗ ತಕ್ಕೊಯಿಲ್ಲದ್ರೆ ಅಕ್ಕಿ ಫೋನ್ ಹಚ್ತಾಳ್ರಿ. ಈ ಒಂದು ಬಾಂಧವ್ಯ ಏನೈತೆ ಹಿಂಗೆ ಇರ್ಬೇಕು ನೋಡಿ. ಜಗಳ ಮಾಡೀವಿ ಅಂತೇಳಿ ನಮ್ಮ ತಪ್ಪಿದ್ರೆ ನಾವು ತಿದ್ದುಕೋಬೇಕು, ಅವ್ರು ತಪ್ಪಿದ್ರೆ ಅವ್ರು ತಿದ್ದುಕೋತಾರೆ. ನಂದು ಏನೋ ನಾನೇ ಏನಾದ್ರು ತಪ್ಪಿತ್ತು, ನಾ ಜಗಳ ಮಾಡಿದ್ವಿ ಅಂದ್ರೆ ನಮ್ಮದು ಏನಾದ್ರು ತಪ್ಪಿತ್ತಂದ್ರೆ ನಾವೇ ಕ್ಷಮೆ ಕೇಳಿ ನಾನೇ ಮಾತಾಡಿ ಬಿಡ್ತೀನಿ ರೀ. ಒಂದು ತಾಸು ಬಿಟ್ಟಿರೋಕ್ಕಾಗಲ್ಲ ರೀ. ಆಕಿ ಏನಾರ ತಪ್ಪಿತ್ತು ಜಾಗ ತಕ್ಕೊಯಿಲ್ಲದ್ರೆ ತಾನೇ ಫೋನ್ ಹಚ್ತಾ ತಾನೇ ಮಾತಾಡ್ತಾಳೆ ರೀ. ಹಿಂಗೆ ನೋಡಿ ನಮ್ಮ ಅಕ್ಕ ತಂಗಿ ಬಾಂಧವ್ಯ ಒಂದು ತಾಯಿ ಥರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಕ್ಕ ಅಂದ್ರೆ ಆದರೂ ತಾಯಿ ಮಕ್ಕಳ ಜಗಳ ಮಾಡ್ತೀವಿ ರೀ, ಮತ್ತು ಅಕ್ಕ ತಂಗಿ ಜಗಳ ಮಾಡಲ್ಲ. ಎಷ್ಟು ಜಗಳ ಇರುತ್ತೆ ನೋಡಿ. ಜಗಳ ಎಲ್ಲಿ ಜಾಸ್ತಿ ಇರುತ್ತಾ ಅಲ್ಲಿ ಪ್ರೀತಿ ವಾತ್ಸಲ್ಯ ಜಾಸ್ತಿ ಇರುತ್ತೆ ನೋಡಿ ಸ್ನೇಹಿತರೆ. ಜಗಳದಿಂದ ಕೇರ್ನು ಇರುತ್ತೆ ರೀ. ಎಷ್ಟು ಜಗಳ ಮಾಡ್ತಿರ್ತೀವಲ್ಲ ಅಲ್ಲಿಂದ ಅವ್ರ ಮ್ಯಾಗ ಅಷ್ಟು ಕೇರ್ ಇರುತ್ತೆ. ಮನುಷ್ಯನೇ ಅವ್ರ ಇದ್ರಿಗೆ ಹೇಳ್ಬೇಕು ಅನ್ನಂಗಿಲ್ಲ ರೀ. ಅವ್ರ ಮ್ಯಾಗ ಒಂದು ಭಾವನೆ ಇರುತ್ತೆ ನೋಡಿ ಸ್ನೇಹಿತರೆ. ಅದು ಭಾವನೆ ಹೆಂಗಿರ್ಬೇಕಂದ್ರೆ ನಮಗೆ ಅವ್ರು ಏನಾರ ಆದ್ರೆ ಮನಸ್ನ್ಯಾಗ ನಾವು ನಮಗೆ ಮನಸ್ನ್ಯಾಗ ನಮ್ಗೆ ಕೊರ ಬರ್ಬೇಕು. ನಾವು ಅವ್ರಿಗೆ ಹಿಂಗೆ ಆತಲ್ಲ ಅಂತ ಅನ್ನೋಕ್ಕಿಂತ ನಮ್ಮ ಮನಸ್ನ್ಯಾಗ ಬರ್ಬೇಕು ರೀ. ಅದು ಈ ಥರ ಆತಲ್ಲ, ಏನು ಮಾಡೋದು ಏನಿಲ್ಲ ಅಂತ ಎಷ್ಟು ಒಂಥರ ಒಳಗೆ ನಾವೇ ಮರಗ್ತಿರ್ಬೇಕು ರೀ. ಇನ್ನೊಬ್ರ ಮುಂದೆ ಹೇಳ್ತೀವಿ ರೀ. ಬಾಯಿಲೆ ಹೇಳ್ದಂಗೆ ಮನುಷ್ಯನಾಗ ಇರಲ್ಲ ಸ್ನೇಹಿತರೆ. ಈ ಬಾಯಿಲೆ ಏನು ಮಾಡಿಬಿಡ್ತಾರೆ, ನಾವು ಹಿಂಗೆ ನೋಡು ಹಂಗೆ ಬಬ್ಬಾಟ ಮಾಡೋಕ್ಕಿಂತ ಮನುಷ್ಯನಾಗ ಇರ್ಬೇಕು ನೋಡಿ. ಯಾವುದೇ ಇಲ್ಲರಿ, ನಾವು ಅವ್ರ ಮುಂದೆ ಹೇಳೋಕ್ಕಿಂತ ನಮ್ಮ ಮನುಷ್ಯನಾಗನೇ ನಾವು ಕೊರಗ್ತಿರ್ಬೇಕು ನೋಡಿ. ಈ ಥರ ಐತಲ್ಲ ಹಿಂಗೆ ಅಂತ. ನಮ್ಮ ಮಕ್ಕಳು ಅದೇ ಥರ ನೋಡಿ. ನಮ್ದೇನೋ ಕಷ್ಟ ಐತಲ್ಲ, ನಮ್ಮ ಮಕ್ಕಳಿಗಾಗಿರ್ಬೋದು ನನಗಾಗಿರ್ಬೋದು ನಮ್ಮ ತಂಗಿ ಕಷ್ಟಪಡ್ತಾ ಅಂತೇಳಿ ಅಲ್ಲೇ ಕೆಲಸ ಭಾಳ ಆಗುತ್ತೆ ಬಿಡು ಅಂತ ಒಂದು ಕೆಲ್ಸಕ್ಕೆ ಹಚ್ಚಲ್ರಿ. ಇಷ್ಟು ತಾನೇ ಬಡ ಮಾಡಿ ಊಟ ಮಾಡು ಜಾಕ ಮಾಡು ಅನ್ನೋ ಸಲ ಜಗಳ ಬಂದ್ಬಿಡ್ತಾರೆ ಸ್ನೇಹಿತರೆ. ಕೆಲ್ಸಕ್ಕೆ ಸಲ ಬರಲ್ಲ ನೋಡಿ. ನಾನು ಫೋನ್ ನೋಡ್ಕೋತ ಕುಂತ್ಬಿಡ್ತೀನಿ ರೀ. ಹೇಳೋದು ಲೇಟಾಗಿ ಎದ್ದಿಂದ ಫೋನ್ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಏನಾರ ಅಲ್ಲಿ ಕೆಲಸ ಮಾಡ್ಕೋತ ಕುಂತಿದ್ರೆ ಹಾಕಿದ್ರೆ ಮೊದಲು ನೀನು ಜಾಕ ಮಾಡು, ಊಟ ಮಾಡಿ ಮಾಡ್ಕೊತ ಕುಂದರು, ನಾ ಬಟ್ಟೆ ಒಗ್ದಾಕ್ತೀನಿ ಅಂತ ಹಾಕಿರಿ. ನಾನು ಏನೈತಿ ಒಗದು ಹಾಕೋ ನನ್ನ ನೈಟಿ ಇದ್ರಲ್ಲಿ ನಾನು ಆಮೇಲೆ ನೋಡ್ತೀನಿ ಅಂತ ಅಂದ್ರೆ ಕೇಳ್ರಿ. ಮೊದಲು ಅದಕ್ಕೆ ನನಗೆ ಹಿಂಗೆ ಜಗಳ ಬರೋದು ನೋಡು. ಮೊದಲು ಫಸ್ಟ್ ಮಾಡೋ ಕೆಲಸ ಮಾಡಿ ಎಲ್ಲ ಮಾಡಿ ಮುಡ್ಕೊಂಡು ಕುಂತ್ರೆ ಸೇರಿ ಆಗುತ್ತೆ. ನಾವು ಮುಂದೆ ತೆಗ್ದು ಮಾಡ್ತೀವಿ. ಅದಕ್ಕೆ ನೀ ಬಂದ್ರೆ ಬೇಸರ ಆಗುತ್ತೆ ನೋಡು ಅಂತಿರ್ತಾಳೆ ರೀ. ನಾನು ಮತ್ತೆ ಅಟ್ಟೆ ಮಾಡ್ತೀನಿ ರೀ. ಮತ್ತೆ ಫೋನೇ ಹೊಡ್ಕೊಂಡು ಕುಂದಿರ್ತೀನಿ ಸ್ನೇಹಿತರೆ. ಅದು ಸವ ಬಿದ್ದುಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಾದರೂ ಹಂಗೆ ರೀ. ಇಲ್ಲಾದರೂ ಯಾವತ್ತಿನ ಥರ ಫೋನ್ ನೋಡಿ ಯಾವಾಗ ಜಳಕ ಮಾಡೋದು ಅನ್ಸುತ್ತೆ ಅವಾಗ ಮಾಡಿಸ್ತೀನಿ ರೀ. ಮತ್ತು ಜಲ್ದಿ ಮಾಡಂಗೆ ಅನಿಸ್ತು ಜಲ್ದಿ ಮಾಡಿ ಜಲ್ದಿ ಟೀಚಿಂಗ್ ಕುಂತಿರ್ತೀನಿ. ಲೇಟಾಗಿ ಟೀಚಿಂಗ್ ಕುಂತಿರ್ತೀನಿ. ಏನೂ ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಯೂಟ್ಯೂಬ್ ಕೆಲಸನೂ ಇದೆಯಲ್ಲ, ಮಾಡಲೇಬೇಕು ರೀ. ಅದನ್ನು ಇದು ಮನೆ ಕೆಲಸ ಹೆಂಗಿರುತ್ತೆ ಅದನ್ನು ಮಾಡಲೇಬೇಕು ರೀ. ಅಕ್ಕೇನಂತ ಜಲ್ದಿ ಜಾಕ ಮಾಡಿ ಜಲ್ದಿ ಊಟ ಮಾಡಿ ಮಾಡ್ಕೊತ ಕುಂದೂರು, ನೀನು ಉಪವಾಸ ಮಾಡಬೇಡ, ನೀಟ್ ಮೈ ಬರ್ತೈತಿ, ದಪ್ಪ ಬೇಡ, ತೆಳ್ಳಗಾಗ ಅಂತ ಬೈತಿರ್ತಾಳೆ ರೀ ಅಕ್ಕಿ ನನಗೆ. ಏನು ಮಾಡೋಕ್ಕಾಗಲ್ಲ ರೀ, ಅದು ಮೈಗುಣ ನೋಡಿ ಸ್ನೇಹಿತರೆ. ಒಬ್ರೊಬ್ರು ರೇಷನ್ ಅಕ್ಕಿ ಉಂಡ್ರೆ ದಪ್ಪ ಆತೀವಿ ಅಂತಿರ್ತಾರೆ. ಒಬ್ರೊಬ್ರು ಅನ್ನ ಉಂಡ್ರೆ ದಪ್ಪ ಆತೀವಿ ಅಂತಿರ್ತಾರೆ. ರೇಷನ್ ಅಕ್ಕಿ ಅವಲ್ರಿ ಅನ್ನೇ ನೋಡಿ. ಹಿಂಗೆ ನೋಡಿ ಮೈಗುಣ ಈಗ ಪ್ರತಿಯೊಬ್ಬರಿಗೂ ಮೈದು ಪ್ರಾಬ್ಲಮ್ ಆಗಿಬಿಟ್ಟೈತೆ ನೋಡಿ. ದಪ್ಪ ಇರ್ಬಾರ್ದು, ತೆಳ್ಳಗ ಅಂದ್ರೆ ಅದು ಹಂಗಂದ್ರೆ ಯಾರು ಅನ್ನಕ್ಕಾಗುತ್ತೆ ಅನ್ನೋ ಸಂಬಂಧ ಇಲ್ಲ ನೋಡಿ ಸ್ನೇಹಿತರೆ. ತೆಳ್ಳಗಿದ್ದವ್ರು ಎಷ್ಟೋ ಮಂದಿ ಎಷ್ಟು ತೆಳ್ಳಗಿರ್ತಾರೆ, ಅನ್ನ ಉಂಡು ದಪ್ಪ ಆಗ್ಬೋದು. ದಪ್ಪ ಇದ್ದವರು ಎಷ್ಟೋ ಮಂದಿ ಅನ್ನ ಉಣ್ಣೋದು ಬಿಟ್ಟು ದಪ್ಪ ಸೊರಗ್ಬೋದು. ಸಂಬಂಧ ಇಲ್ಲ ರೀ. ಅನ್ನ ಉಣ್ಣೋಕೆ ಬಿಡಕ್ಕೆ ನಾನು ಕೂಡ ಆದ್ರೆ ಅಂತಾರಲ್ಲ ಹಿಂಗಾಗಿ ಅನ್ನ ಇಷ್ಟಪಡಲ್ಲ ರೀ ಭಾಳ. ಆದ್ರೆ ಅನ್ನ ಕಮ್ಮಿ ಮಾಡೋದು. ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮತ್ತೆ ಸಿಗ್ತೀನಿ ನಿಮಗೆ ಮಾತಾಡ್ಕತ್ತೆ. ನೋಡಿ ಸ್ನೇಹಿತರೆ, ಅರ್ಧ ಬ್ಲೌಸ್ ಸ್ಟಿಚ್ ಮುಗಿದೈತಿ. ಈಗ ಇದನ್ನೇನು ತೋಳು ಹಚ್ಬೇಕು ರೀ. ತೋಳು ಹಚ್ಕೊಂಡು ಲೇಸ್ ಕಸಿ ಹಚ್ಚಿ ಬೆನ್ಪಟ್ಟಿ ಮಾಡಿಸಿ ಸೈಡ್ ಜೋಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ತೋಳೆಲ್ಲ ರೆಡಿ ಆಗ್ಯಾವ್ರಿ. ಇನ್ನೂ ಸ್ವಲ್ಪ ಸೈಡಿಗೆ ಅರಿ ಬರ್ತಾ ಬಗಲಿಗೆ ಹತ್ತದರಿ ತೋಳು. ಇನ್ನೂ ಸ್ವಲ್ಪ ಸೈಡಿಗೆ ಅರಿವಿ ಹಚ್ಕೊಂಡು ಟಿಚ್ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ. ಶ್ರವಣಕುಮಾರ್ ಬಂದಿಲ್ಲ, ಟೈಮ್ 1:30 ಆಗೈತೆ ನೋಡಿ. ಇವಾಗ ಲೈವ್ ಮಾಡಲ್ರಿ, ಬಡ ಟೀಚಿಂಗ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮ್ಗೆ. ಎಲ್ಲ ಗುಡ್ಡಕ್ಕೆ ಹೋಗೋರಾಗಿಟ್ಟು ಟೀಚ್ ಮಾಡ್ಬೇಕು, ಕಟ್ ಮಾಡ್ಬೇಕಂತೀನಿ ನೋಡೋಣ್ರಿ. ಅನ್ಕೊಂಡಿದ್ದ ತಾಯಿ ಹಂಗೆ ಈಡೇರಿಸಿಲ್ರಿ ನೋಡಿ ಸ್ನೇಹಿತರೆ. ಈ ಥರ ಅರಿವಿ ಕಂಬಿತ್ತಂದ್ರೆ ಈ ಥರ ಹಚ್ಕೊಳ್ಳಿ ನೀಟ್. ಬಗಲಾಗ ಇಲ್ಲಿ ಜಗ್ ಹಚ್ಚಿದ್ರೆ ಅಂದರೆ ಮುದ್ದೆ ಆಗುತ್ತೆ ರೀ. ಬಗಲಾಗ ಈ ಥರ ಅರಿವಿ ಹಚ್ಕೊಂಡ್ರೆ ನೀಟ್ ಆಗುತ್ತೆ ನೋಡಿ. ಈ ಥರ ಹಚ್ಕೊಳ್ಳಿ. ಈ ಥರ ಮಗ್ಲು ಸೈಡ್ ಅರಿವಿ ಹಚ್ಕೋರಿ. ಏನೋ ಇರಲಿ, ಇದು ಒಲಿಯಾಗ ಹೋಗ್ಬಿಡುತ್ತೆ ರೀ. ಒಲಿಯಾಗ ಹೋತಂದ್ರೆ ಈ ಕಡೆ ಉಳಿತೈತಿ, ಏನು ಪ್ರಾಬ್ಲಮ್ ಬರಲ್ಲ ನೋಡಿ. ನಾನು ತೋರಿಸ್ತೀನಿ ಆಮೇಲೆ ಹೊಲದಿಂದ ಆದ್ರೆ ನಿಮ್ಗೆ.
ನೀವು ಅರಿಬಿ ಹಚ್ಚೋದ್ರೆ ಈ ಅರಿಬಿ ಬೇರೆ ಈ ಅರಿಬಿ ಬೇರೆ ಆಗುತ್ತೆ ನನ್ನ ಮಗಳು. ಇದು ಅರಿಬಿ ಕಮ್ಮಿ ಐತಂದ್ರೆ ದಪ್ಪ ಇದ್ರಂದ್ರೆ ಈ ಥರ ಹಚ್ಕೊಲೇಬೇಕು ನೋಡಿ. ಅದು ಹಂಗಂದ್ರೆ ನೀಟ್ ಬರುತ್ತೆ ರೀ ನೋಡಿ. ಇದನ್ನು ಜಗ್ ಅರಿಬಿ ಕೊಟ್ಟು ಹಚ್ಕೊಂಡ್ವಿ ಅಂದ್ರೆ ಈ ಕಡೆಲ್ಲ ಇಷ್ಟು ಅರಿಬಿ ವೇಸ್ಟ್ ಮಾಡೋಕ್ಕಿಂತ ಇದು ಎಷ್ಟು ತೊಗೋತಾರೆ ಅಷ್ಟು ತೊಗೊಂಡು ಹಚ್ಕೋಬೇಕು ಸ್ನೇಹಿತರೆ. ನೀಟ್ ಬರುತ್ತೆ ನೋಡಿ. ಇದು ಎಷ್ಟು ಅರಿಬಿ ಅದು ಎಷ್ಟು ತೊಗೊತೈತೆ ಅಷ್ಟು ತೊಗೋಬೇಕು. ಜಗ್ಗಿ ಹಚ್ಚಿಬಿಟ್ವಿ ಅಂದ್ರೆ ಅರಿಬಿ ಮುದ್ದೆ ಆಗುತ್ತೆ ರೀ. ಅದಕ್ಕೆ ಈ ಥರ ಅರಿಬಿ ಹಚ್ಕೊಂಡು ನೀಟಾಗಿ ಹೊಲ್ಕೊರಿ. ಈ ಥರ ನೋಡಿ ಮುಂದೆ ಎಲ್ಲ ನೀಟಾಗಿ ಹಿಂಗೆ ಹೊಲ್ಕೊಂಬನ್ನಿ. ಇವನ್ನ ಹಚ್ಚಿ ತೋರಿಸ್ತೀನಿ ರೀ ನಿಮಗೆ ಬೇಕಾದ್ರೆ ಹೆಂಗಾಗುತ್ತಂತ. ಈ ಬ್ಲೌಸ್ ಮುಗೀತು 2:30 ಆಯ್ತು ನೋಡಿ. ಟೈಮ್ ಒತ್ತಿಂದಲ್ರಿ ಎಲ್ಲ ಬಾಂಡೆ ಎಲ್ಲ ಮುಗಿಸಿನಿ ಸ್ನೇಹಿತರೆ. ಇನ್ನೇನು ಹೊಲಿದು ನೋಡಿ ಒಂದು ಇದು ಮುಗೀತು ನೋಡಿ. ಎಷ್ಟು ನೀಟ್ ಬಂದೈತೆ ನೋಡಿ ಸ್ನೇಹಿತರೆ. ಇಲ್ಲಿ ಒಟ್ಟ ಬಗಲ ಮುದ್ದೆ ಬರಬಾರ್ದು ನೋಡಿ. ಬಗಲ ಮುದ್ದೆ ಬಂದು ಅದು ಅರಿವಿ ಕಾಣೋದಿಲ್ಲ ರೀ. ನಾವು ಹಚ್ಚಿವನ್ನಂಗೆ ಕಾಣ ನೋಡಿ. ಹಚ್ಚಿವನ್ನಂಗೆ ಕಾಣಲ್ಲ ರೀ. ಇದೆ ಅರಿವಿನೇ ಬರ್ತ ತಳಗದಾರ. ದಪ್ಪಿಗಿದ್ರು ಇಲ್ಲೇ ಒಂದು ಸ್ವಲ್ಪ ಕಾಣುತ್ತೆ ರೀ. ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಮ್ಯಾಗ ಕಾಣಲ್ಲ. ಇಲ್ಲೇ ಒಂದು ಸ್ವಲ್ಪ ಏನೋ ಯಾಕಾರ ಕಾಣುತ್ತೆ ಒಂದಿಷ್ಟು ಈ ಥರ ಒಂದು ಸ್ವಲ್ಪ ಮೂಲಿ ಮ್ಯಾಗ ಕಾಣುತ್ತೆ ನೋಡಿ ಸ್ನೇಹಿತರೆ. ಬ್ಲೌಸ್ ಮುಗೀತು. ಶ್ರಾವಣಕುಮಾರ ಮನಗಿಸ್ತೀನಿ ರೀ ಈಗ ನೋಡಿ. ಈ ಥರ ಫೈನಲ್ಲಾಗಿ ಈ ಥರ ಹೊಲ್ದಿ ನೋಡಿ. ಸಿಂಪಲ್ ಕ್ವಾಲಿಟ್ಟು ಹೊಲ್ದಿ ನೋಡಿ ಸ್ನೇಹಿತರೆ. ನೋಡಿ ಸಿಂಪಲ್ ಲೇಸ್ ಹಚ್ಚಿ ರೌಂಡ್ಗಳಿಟ್ಟು ಕಸಿ ಹಚ್ಚಿ ನೋಡಿ ಈ ಥರ ಲಟ್ಕೊಂಡು ನೋಡಿ. ಬನ್ನಿ ಸ್ನೇಹಿತರೆ, ಇನ್ನೊಂದು ಹಸಿರು ಬ್ಲೌಸ್ ಹಚ್ಚಿ ಟಿಚ್ ಮಾಡಬೇಕು. ಶ್ರಾವಣಕುಮಾರ್ ಮನಗಿಸಿ ಬರ್ತೀನಿ. 2:30 ಆಗೈತೆ ರೀ. 3:30 ತನಕ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಮತ್ತು 3:30 ಅಂತ ಹೊಲಿತು ನೋಡಿ. ಸುಸ್ತಾಗೈತೆ ರೀ. ಯಾಕೆ ಕೆಲಸ ಮುಂಜಾನೆದ್ದು ಮಾಡಿದೆ ಕೆಲಸನ ಆಗೈತೆ ರೀ. ಶ್ರಾವಣ ನೋಡಿ ಸ್ನೇಹಿತರೆ, ಹಿಂದಿನ ಚಿಲ್ಕ ಹಾಕಕ್ಕೆ ಬಂದೆ. ಶ್ರಾವಣಕುಮಾರ ಚಿಲ್ಕ ಹಾಕಿದ್ರೆ ನಾ ಹಾಕಿದ್ದೆ ಅವಾಗ ತೆರೆದಿದ್ದೀನಿ ರೀ. ಹಾಕಿದೆ. ಅಡುಗೆ ಮನೆ ಎಲ್ಲ ಎಷ್ಟು ಕ್ಲೀನ್ ಐತೆ ರೀ. ಪಡ್ಸಾಲ್ ಬಿಡ್ಬರ್ರಿ ಎಲ್ಲ ಟೀಚಿಂಗ್ ಮಾಡಿದ್ರೆ ಹಂಗೆ ನೋಡಿ ಸ್ನೇಹಿತರೆ. ಹೊಲಸಾಗೋದೆ ಅದು. ಇನ್ನೂ ಟೀಚಿಂಗ್ ಮಾಡ್ತೀನಿ ರೀ ಇಷ್ಟೇ. ಹೊಲಸಿರ್ಲಕ್ಕ ಕಾಲೇ ತೂದು ಹೊಲ್ದಿನಲ್ರಿ. ಸುಸ್ತು ಹಾಕತ್ತೈತೆ ನೋಡಿ ಸ್ನೇಹಿತರೆ. ಮಿಷನ ಬರ್ರ ಹೊಲಿತಿದ್ದೀವಿ ರೀ. ಕಾಲಿಲೆ ಹೊಲಿದು ಕಷ್ಟ ಆಯ್ತು ನೋಡಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದೊಂದು ಬ್ಲೌಸ್ ಸ್ಟಿಚ್ ಮುಗೀತು ಇವಾಗ ನೋಡಿ. ಇದೊಂದು ಮುಗೀತು, ಅದೊಂದು ಮುಗೀತು. 2 ಒಂದು ಅಸ್ತ್ರ ಬ್ಲೌಸು, ಒಂದು ಸಾದಾ ಬ್ಲೌಸ್ ಸ್ಟಿಚ್ ಮುಗೀತು. ಶುದ್ಧ ರೇಷ್ಮೆ ಸೀರೆ ಒಂದು ಕೊರಿಯರ್ ಆಗೈತೆ ನೋಡಿ. ಇಲ್ಲೇ ಪಿಕೋ ಪಾಲು ಮಾಡಂತೇಳಿ ಅದನ್ನು ಶುದ್ಧ ರೇಷ್ಮೆ ಸೀರೆದು. ಬನ್ನಿ ಸ್ನೇಹಿತರೆ, ಇದು ಒಂದು ನೀಲಿ ಕಲರ್ ನನಗೆ ಇಷ್ಟ ಆಯಿತು. ನಾ ತೊಗೊಂಡೆ ನೋಡಿ. ಇದೊಂದು ಕಲರ್ ಇಲ್ಲಂತ ನನಗೆ ಮೊನ್ನೊಂದು ಇಷ್ಟ ಆಗಿತ್ತು ತೊಗೊಂಡಿದ್ದೆ ಸ್ನೇಹಿತರೆ. ಪಿಕೋ ಹಾಕಿ ಇಟ್ಟಿದ್ದೆ. ಪಾಲು ಹಚ್ಬೇಕಂತ ಇಟ್ಟಿದ್ದೆ. ಪುಟ್ಟಕ್ಕನ ಮಮ್ಮಿ ತೊಗೊಂಡು ಆ ಸೀರೆ ಪಾಲು ಇದನ್ನು ತೊಗೊಂಡು ನೋಡಿ. ನಾನು ಇಷ್ಟ ಆಯ್ತು ರೀ. ಯಾಕೋ ಇಲ್ಲಿ ಬಿಡು ನೀಲಿ ಕಲರ್ ನೋಡಿ ಹೆಂಗೆ ಕಾಣುತ್ತೋ ಅಂತ ತೊಗೊಂಡಿನಿ ಸ್ನೇಹಿತರೆ. ನೀಲಿ ಕಲರ್ ಒಂದೂ ಇಲ್ಲ. ಇದನ್ನೇನೈತೆ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡು ನೋಡಿ ಸ್ನೇಹಿತರೆ. ಇದು ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಾರ. ಅವರೇ ಇದು ಕೊರಿಯರ್ ಮಾಡ್ಬೇಕು ಅವ್ರು. ಪಿಕೋ ಪಾಲು ಮಾಡಿ ಇಲ್ಲೇ ಪಿಕೋ ಪಾಲು ಮಾಡಿ ಕಳಿಸ್ಬಿಡಿ ಅಕ್ಕ ಅಂತೀಯಾರ. ಅದಕ್ಕೆ ಹಿಂಗಾಗಿ ಪಿಕೋ ಪಾಲು ಮಾಡ್ಬೇಕ್ರಿ. ಪಾಲು ಇದ್ರೆ ಮಾಡ್ತೀವಿ, ಪಿಕೋ ಮಾತ್ರ ಹಾಕ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವು ಪಿಕೋ ಹಾಕಕ್ಕೆ ಬಂದವು. ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೆ. ಇದೆಲ್ಲ ಮನೆ ಕ್ಲೀನ್ ಮಾಡ್ತೀನಿ ರೀ. ಮನೆ ಕ್ಲೀನ್ ಮಾಡಿ ಅಂಗಳ ಕಸ ಗುಡಿಸಿ ನೀರು ಹೊಡೆದು ಸಿಕ್ತೋಡಿ ಎಲ್ಲ ಉಸಿರು ತರಗದವು ನೋಡಿ ಸ್ನೇಹಿತರೆ. ಹುಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡ್ರಾಕ ನೀವು ಒತ್ತೆ ಮುನೀತು ನೋಡಿ. ಬಟ್ಟೆ ಉಸು ಎತ್ತಿಟ್ಟೆ ನೋಡಿ, ಕಾಣ್ತಿರ್ಬೇಕು. ಹೋಯ್ ಬಾ ನೋಡಿ. ಹೊರಗೆ ಹೊತ್ತು ನೋಡ್ಕೊಂತ ಅಂಗಳ ಕಸ ಹೊಡ್ರಿ. ಇದಕ್ಕೆ ನೀರು ಹೊಡೆದು ಬಂದಿಡ್ರಿ ಅಂಗಳಕ್ಕೆ. ಶ್ರಾವಣ ಉಂಟ ನೋಡಿ. 2 ಬ್ಲೌಸ್ ಒಂದೇ ಕಲರ್ ದಾರ ಹಾಕಿ 2 ಬ್ಲೌಸ್ ಸ್ಟಿಚ್ ಬಂದು. ಇದು ಹಸಿರು ಐತ್ರಿ. ಒಂದು ಸ್ವಲ್ಪ ಬೇರೆ ಕಾಣ್ತೈತೆ ರೀ ವಿಡಿಯೋದಾಗ. ದಾರ ಎಡ್ಡು ಹೊಂತೈತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಥರ ಆಗೈತೆ ನೋಡಿ ಸ್ನೇಹಿತರೆ. ಇದು ಒಂದೊತ್ತು ಹಾಕಿದ್ರೆ ಇದಕ್ಕೆ ಒಂದೈತೆ ರೀ. ಅದೊಂದು ಸ್ವಲ್ಪ. ಬನ್ನಿ ಸ್ನೇಹಿತರೆ, ಮತ್ತೆ ದೇವ್ರ ಮುಂದೆ ದೀಪ ಹಚ್ಚ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿದ್ದೆ ತೋರ್ಸಿನಿ ರೀ. ಮತ್ತು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ದೀಪ ಇತ್ತು ರೀ. ಇವತ್ತು ಶುಕ್ರವಾರ ಫುಲ್ ಎಣ್ಣೆ ಹಾಕಿ 2 ದೀಪ ಹಚ್ಚಿದೆ. 2 ದೀಪ ಇದ್ದು ರೀ. ಹೋಗಿ ಬೀರಾಪುರ ಎಣ್ಣೆ ದೀಪ ಹಚ್ಕೊಂಬಂದೀನಿ ರೀ. ಯಾಕೆ ಹೋಗಂಗಾದ್ರೆ ಓದ್ತೀನಿ ರೀ. ಇಲ್ಲಿಕ ಶ್ರಾವಣಿ ಭಾವ ತೊಡಿ. ನಾನು ಹೋಗಿದ್ನಂದ್ರೆ ಬೀರಾಪ್ ಹೋಗಿದ್ದಂದ್ರೆ ಇದೇ ಬಾಂಡ್ರ ಹಚ್ಕೊಂಬಂದಿತ್ತು ಈ ಥರ. ಶ್ರಾವಣಿ ಹೋಗಿದ್ಲಂದ್ರೆ ಸ್ವಲ್ಪ ಅಷ್ಟ ಓಕೆ ಅಂತ ನೋಡಿ. ಏನು ಓಕೆ ಅಲ್ಲಿ ಚಂದ್ರ ಬಂದ ನೋಡಿ. ಚಂದ ಮಾಮ ನೋಡಿ ಏನಂತಪ್ಪ? ಚೆನ್ನ ಮಾಮ. ಹಾಡಾಡಿದ್ರೆ ಹೆಂಗೆ ಹಾಡು? ಚೆನ್ನ ಮಾಮ ಆ ಕುಡಿ ಬಾ. ಹೆಂಗ? ಚಂದ ಮಾಮ ಹಾಲು ಕುಡಿ ಬಾ ಅಂತ ಹಾಡಾಡಕತ್ತಾರೆ ಸ್ನೇಹಿತರೆ. ಪರ್ಸನ್ನ ಬಂದಿದ್ದು ನೋಡಿ ನಮ್ಮ ಗೂಡ. ದೇವ್ರಿಗೆ ಬಂದಿದ್ದ. ಹಂಗೆ ಯಾಕೆ ಪೆಷನ್ ಇಲ್ಲ ಹಂಗೆ ಹಿಂಗೆ ಯಾಕದು? ಅಯ್ಯ ಜರಿ ಹೆಂಗೆ ಹಾಕೊಂಡ್ಯವಪ್ಪ. ಇವನು ಅಕ್ಕ ನಾನು ದೇವ್ರಿಗೆ ಬರ್ತೀನಿ ಬಂದ. ಶ್ರಾವಣಿ ನಾವು ವರ್ಕ್ ಮಾಡಾಕತ್ತಾರ ವರ್ಕ. ಟೈಮ್ ಬಂದು ಆಗೈತೆ ಅಂದ್ರೆ ಸ್ನೇಹಿತರೆ. ಟೈಮ್ 7:15 ನಿಮಿಷ ಆಗೈತೆ ನೋಡಿ. ಇವಾಗ ಏನು ಅಡುಗೆ ಮಾಡ್ಬೇಕ್ರಿ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕತ್ತೀನಿ. ಅಡುಗೆ ಮಾಡಿ ಹೊಲಿಯಾಕತ್ತೀನಿ ಅಂದ್ರೆ ಹೊಲಿತೀವಿ. ಬಿಟ್ಟಿವಿ ಅಂದ್ರೆ ಬಿಟ್ಟೇ ಬಿಡ್ತೀವಿ ಸ್ನೇಹಿತರೆ. ಹಂಗೆ
ಒಲೆ ರಾಟಿ ಮ್ಯಾಗ ಕುಂತೀವಿ ಅಂದ್ರೆ ಮೂಡ್ ಬರ್ತ್ರಿ ಯಾವುದೇ ಕೆಲಸ ಮಾಡಲಿ ಮಾಡಾಕತ್ತಾಗ ಮೂಡ್ ಬರ್ತ್ರಿ ಮಾಡೋಕ್ಕಿಂತ ಮೊದಲು ಬೇಸರ ಅನ್ಸುತ್ತೆ ರೀ ಮತ್ತು ಅದ್ರ ಕೊರಿಯರ್ ಆರ್ಡ್ರ್ ಬಂದು ರೀ ಅವು ಎಷ್ಟು ಒಂದು ಸೀರೆ ಕೊರಿಯರ್ ಮಾಡಿದೆ ಬೋರ್ಮಾ ಬಿಚ್ಚಿಡ್ಬೇಕಂತೀನಿ ರೀ ಮನೆ ಪುಟ್ಟಕ್ಕವ್ರ ಮಮ್ಮಿಯವ್ರು ಹಾಕೊಂಡೋಗಿದ್ರು ಬಿಚ್ಚಿಡೋಕ್ಕೆ ಆಗವಲ್ದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಅಡುಗೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದ್ರೆ ಬನ್ನಿ. ಶ್ರವಣ ಮಾತಾಡ್ತೀವಲ್ಲ ಏನಾದ್ರು ಟಪ್ಪಿಗೆ ಹಾಕಿ ನೋಡಿ ತಣ್ಣ ಭಾಳ ಐತೆ ಸ್ನೇಹಿತರೆ, ಹಿಂಗಾಗಿ ಪಿಟ್ಟಾಗೈತಿ ಏನಪ್ಪ ಇಲ್ಲ ನೀವು ಭಾಳ ಬರೀಕಿದ್ಯಪ್ಪ. ಆಡಪ್ಪ ಒಂದು ಆಡ ಕುಸ್ತಿ ಹಿಡಿ ನೀರ್ದಿ ಹೊಡಿ ಹಿಂದೇರಿ ಮತ್ತ ಹೊಟ್ಟಿದವ್ರಿಗೆ ಕಟ್ಟಿ ಅಂತ ಜನಪದ ಪದ ಆಡ್ಬೇಡ್ರಿ. ಶ್ರವಣ ಇದು ಆಡ ಮಮ್ಮಿ ಸಣ್ಣಕ್ಕಿ ಮಮ್ಮಿ ಸಣ್ಣಕ್ಕಿ ಮತ್ತೆ ಮುಂದೆ ಆಡಪ್ಪ ನಿನಗೆ ಗೊತ್ತಿಲ್ಲ ನಾವು ಪೇಪಿ ಚಿನ್ನಕ್ಕಿ ಗಂಗೊರಕ್ಕಿ ತಂಗಿನ ಓಡಕ್ಕಿ ಏನು ತಂಗಿನ ಓಡಕ್ಕೆ ಅಂತ ಚುರಿನೇ ಮಾಡಪ್ಪ ಚೆನ್ನಾಗಿ ಆಡು. ಹಿಂಗೆ ಆಡಕ್ಕೆ ಬರೋನು ಚಂದ ಮಾಮ ಬಾರ ಏನೈತಪ್ಪ ನಾವು ಆಡ್ತೀವಿ ಬರಲ್ಲ ಹಂಗ ನೀ ಆಡಪ್ಪ. ಮಮ್ಮಿ ಸಣ್ಣಕ್ಕಿ ನೀ ಆಡ್ಬೇಡ ಕ್ಯಾಮ್ರಾ ಬಂದ್ ಮಾಡ್ತೇಳು. ಚಂದ ಮಮ್ಮಿ ಸಣ್ಣ ಪಾಪು ಸಣ್ಣ ಕೇಳಪ್ಪ ಪಾಪು ಸಣ್ಣಕ್ಕಿ ಪೇಪಿ ಮಂದಿ ಚಿನ್ನಕ್ಕಿ ಮತ್ತ ಕುನ್ನಕ್ಕಿ ಗಂಡನ್ ಕರ್ಕೊ ಗಂಗು ಓಡೈಕಿ ಬಾಯ್ ಮಾಡ್ಬಿಡ ಎಲ್ಲರಿಗೆ. ಊಟ ಮಾಡ್ರಿ ಆಂಟಿ, ಊಟ ಮಾಡ್ರಿ ಆಂಟಿ. ಇವಂಗಳು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ದನಿಕ್ಕೆಲ್ಲ ಓಡಾಗತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿ ನಮ್ಮ ಶ್ರಾವಣನ ಪದ ಹೆಂಗಿದ್ದು ಹೇಳಿ ಸ್ನೇಹಿತರೆ. ಭಾಳ ಇದು ಮಾಡ್ತಾಳೆ ಶ್ರಾವಣ, ಮ್ಯಾಗ ಹತ್ತಿ ಬಿಡ್ತಾಳೆ ವಿಡಿಯೋ ಕ್ಯಾಮ್ರಾ ಚಲೋ ಮಾಡಿ ಸಾಕ್ರಿ. ಈ ಥರ ಮಾಡ್ತಾಳೆ ನೋಡಿ ಶ್ರಾವಣ ಕುಂಬಾರ. ಬನ್ನಿ ಮಾಡ್ಸಿರ್ತೀನಿ ನಿಮ್ಗೆ ಸ್ನೇಹಿತರೆ. ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ, ಹಿಂಗಾಗಿ ಒಂದಿಷ್ಟು ಉಳ್ಳಾಗಡ್ಡಿ ಪಲ್ಯ ಮಾಡಿದೆ. ಉಳ್ಳಾಗಡ್ಡಿ ಪಲ್ಯ ಮಾಡಿ ಒಂದಿಷ್ಟು ಚಪಾತಿ ಮಾಡಿ ಊಟ ಮಾಡಿ ನೋಡಿ ಸ್ನೇಹಿತರೆ. ಊಟ ಆಯ್ತು, ಇವಾಗ ಊಟ ಮಾಡಿ ಹೊರ್ಯಾಕೆ ಬಂದೆ. ಶ್ರಾವಣಿ ಊಟ ಆಯ್ತಾ? ಶ್ರಾವಣಿದು ಊಟ ಆಯ್ತು ನೋಡಿ, ಕೈ ತಗೊಳಕತ್ತಿದ್ಲು. ಹಸಿ ಕದ ಹಾಕೊಂಬ. 9 ಗಂಟೆ ಆಗೈತಿ ನಾ ಶಿವ್ಯಾಮ್ ಗಿರ್ನಿ ಬೀಸ್ತಾಳೆ ಮಾತ ಥಂಡಿ ಹೆಂಗೆ ಹಾಕೋ. ಬನ್ನಿ ಸ್ನೇಹಿತರೆ, ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಒಂದು ಮಾತು ಹೇಳೋದು ನೋಡಿ ಲಾಸ್ಟಿಗೆ. ವಿಡಿಯೋ ನೋಡೋದಕ್ಕೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು. ಬಾಯ್ ಸ್ನೇಹಿತರೆ, ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಇದೇ ಥರ ವಿಡಿಯೋ ಕಂಟಿನ್ಯೂ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಾಕತ್ತಿದ್ದ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ನೈಟ್, ಬಾಯ್. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ, ಬಾಯ್.